ಉತ್ತರ ಕರ್ನಾಟಕ ಚಿತ್ರಾನ್ನ ಮಾಡುತ್ತಿದ್ದೇವೆ. ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆಯನ್ನು ಹಾಕಿ ಅದು ಫಸ್ಟಿಗೆ ಆಯಿಲನ್ನು ಹಾಕಬೇಕು. ಅದೊಂಥರ ಸಾಸಿವೆ ಜೀರಿಗೆಯನ್ನು ಹಾಕಿ ಅದಾದ ಮೇಲೆ ಬೆಳ್ಳುಳ್ಳಿಯನ್ನು ಹಾಕಬೇಕು. ನಿಮಗೆ ಎಷ್ಟು ಬೇಕಾಗುತ್ತದೆ ಅಷ್ಟು ಬೆಳ್ಳುಳ್ಳಿಯನ್ನು ತೆಗೆದುಕೊಳ್ಳಿ. ಸ್ವಲ್ಪ ಏಲಕ್ಕಿ ಮೆಣಸು ಹಾಕಿ ಆನಂತರ ಹೆಚ್ಚಿಟ್ಟುಕೊಂಡ ಮೆಣಸಿನಕಾಯಿಯನ್ನು ಹಾಕಬೇಕು. ನಿಮಗೆ ಬೇಕಾದಷ್ಟು ತಗೊಳ್ಳಿ. ನಮಗೆ ಖಾರ ಜಾಸ್ತಿ ಬೇಕು, ಅದಕ್ಕೋಸ್ಕರ ಜಾಸ್ತಿ ತಗೊಳ್ಳಿ. ಆನಂತರ ಈರುಳ್ಳಿಯನ್ನು ಹಾಕಿಕೊಳ್ಳಬೇಕು. ಕೆಂಪು ಕಲರ್ ಬರೋ ಥರ ಫ್ರೈ ಮಾಡಬೇಕು. ಉಪ್ಪು ತಗೋಬೇಕು. ಈರುಳ್ಳಿ ನಾನು 2 ಲೋಟ ಅಕ್ಕಿಯನ್ನು ತಗೊಂಡಿದ್ದೇನೆ. ಅದಕ್ಕೆ ಬೇಕಾದಷ್ಟು ಈರುಳ್ಳಿಯನ್ನು ಕಟ್ ಮಾಡಿದ್ದೇನೆ. ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಈ ಥರ ಬೇಯಬೇಕು. ಬೇದ ನಂತರ ಟೊಮೆಟೊವನ್ನು ಹಾಕೋಣ. ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೆಟೊ. ನಾನು ಟೊಮೆಟೊ ಒಂದನ್ನು ಕುಯ್ದುಕೊಂಡಿದ್ದೇನೆ. ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೇಯಿಸಿ ಒಂದು 2 ನಿಮಿಷ ಬೇಯೋದಕ್ಕೆ ಬಿಡೋಣ. ಸ್ವಲ್ಪ ಗರಂ ಮಸಾಲವನ್ನು ಆ್ಯಡ್ ಮಾಡೋಣ. ಸ್ವಲ್ಪವನ್ನು ಹಿಡಿಸಿದ್ರೆ ಅದಕ್ಕೆ ಸ್ವಲ್ಪವನ್ನು ಆ್ಯಡ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಹೀಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಮತ್ತೆ ಬೇಕಾದ ನೋಡಿ ಹಾಕೋಬೇಕು. ಆನಂತರ ಅರಿಶಿನ ಹಾಕಬಾರ್ದು. ಅಕ್ಕಿಯನ್ನು ಸೇರಿಸೋಣ. ಅದಕ್ಕೆ ನಿಮಗೆ ನೀರು ನೋಡಿ ಇಟ್ಕೊಳ್ಳಬೇಕು. 4 ಲೋಟ. ಚೆನ್ನಾಗಿ ಫ್ರೈದಾಗಬೇಕು. ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಚೆನ್ನಾಗಿ ಅಕ್ಕಿ ಹಾಕಿದ ನಂತರ ಅದಕ್ಕೆ ನೀರನ್ನು ಸೇರಿಸೋಣ. ಅನಂತರ ನೀರನ್ನು ಸೇರಿಸೋಣ. ನೀರು ಹಾಕಿದ ನಂತರ ಅದನ್ನು ಚೆನ್ನಾಗಿ ತಿರುಗಿಸಿ. ಅದಕ್ಕೆ ರುಚಿಗೆ ಉಪ್ಪು ಹಾಕಿದ್ದೇನೆ ನೋಡಿ ಅನ್ನಕ್ಕೆ. ಆನಂತರ ಸ್ವಲ್ಪ ಬೇಯಲು ಬಿಡಿ. ಅರಿಶಿನವನ್ನು ಹಾಕಬಾರ್ದು. ಲಾಸ್ಟಲ್ಲಿ ಚಿತ್ರಾನ್ನಕ್ಕೆ ಹಾಕುವಂತ ಕಲರ್ ಬೇಯಲು ಬಿಡೋಣ. ಇವಾಗ ಅನ್ನವನ್ನು ನೋಡೋಣ ಯಾವ್ದು ಹರಡಿದೆ. ಹಳ್ಳೋ ಟೈಮಲ್ಲಿ ಸ್ವಲ್ಪ ಕಲರನ್ನು ಹಾಕಬೇಕು. ಒಂದೇ ಸೈಡ್ ಹಾಕಿ ಅದಕ್ಕೆ ನೀರನ್ನು ಸ್ವಲ್ಪ ಆ್ಯಡ್ ಮಾಡೋಣ. ಲೋ ಫ್ಲೇಮಲ್ಲಿ ಬೇಯಬೇಕು. ಜಾಸ್ತಿ ಇಟ್ಕೋಬೇಡಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಒಂದೇ ಸೈಡ್ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಮೇಲೆ ಕೆಳಗೆ ಹಾಕಿ. ಒಂದೇ ಸೈಡ್, ಬೇರೆ ಸೈಡ್ ಹಾಕೋಬೇಡಿ. ಇದನ್ನು ಮುಚ್ಚಿ ಬಿಡೋಣ. ಈಗ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯೋಣ. ಬಿಡೋದು ರೆಡಿ ಆಗುತ್ತೆ ನಮ್ಮ ಉತ್ತರ ಕರ್ನಾಟಕ ಚಿತ್ರಾನ್ನ. ಸ್ವಲ್ಪ ಇದಕ್ಕೆ ಕೊತ್ತಂಬರಿಯನ್ನು ಆ್ಯಡ್ ಮಾಡೋಣ. ಲಾಸ್ಟಲ್ಲಿ ಕೊತ್ತಂಬರಿಯನ್ನು ಹಾಕಿ